ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕ ಬಂಧುಗಳೇ, ಪ್ರಶ್ನಾಕರ್ತನ ಪ್ರಶ್ನೆ ಹೀಗಿದೆ: ವಿವಾಹ ಯೋಗ ಯಾವಾಗಿದೆ ಮತ್ತು ಅನೇಕ ರೀತಿಯ ಸಮಸ್ಯೆಗಳನ್ನು ಯಾವಾಗ ಪರಿಹಾರವಾಗುತ್ತೆ ಅನ್ನುವಂಥ ಪ್ರಶ್ನೆಯೇನಿದೆ. ಜನ್ಮ ಜಾತಕವನ್ನು ನೋಡುವಾಗ ವ್ಯಕ್ತಿಯ ವಿವಾಹ ಯೋಗ ಯಾವಾಗಿದೆ ಅನ್ನು ನೋಡಬೇಕಾದ್ರೆ ಅವನ ಸಂಸಾರ ಹೇಗೆ ನಡೆಯುತ್ತೆ, ದಾಂಪತ್ಯ ಜೀವನದಲ್ಲಿ ಯಾವ ರೀತಿ ಸುಖ ಶಾಂತಿ ನೆಮ್ಮದಿಯನ್ನ ಸಿಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಜನ್ಮ ಕುಂಡಲಿಯಲ್ಲಿ ಸಪ್ತಮ ಭಾವದಿಂದ ಅವನ ದಾಂಪತ್ಯ ಜೀವನ ಮತ್ತು ಮುಂದೆ ದಾಂಪತ್ಯ ಜೀವನ ಹೇಗಿರುತ್ತೆ ಅನ್ನೋದನ್ನ ನಾವು ಜನ್ಮ ಕುಂಡಲಿಯಿಂದ ನೋಡ್ಬೋದಾಗುತ್ತೆ. ಆತ್ಮೀಯ ವೀಕ್ಷಕ ಬಂಧುಗಳೇ, ಈ ಜಾತಕದಲ್ಲಿ 9-8-1996 ಮತ್ತು ಹುಟ್ಟಿರುವಂತಹ ಸಮಯ ಬಂದಾಗ 8:30, ಸ್ಥಳ ಬಂದು ಮೈಸೂರು ಆಗಿದೆ. ಈ ಜನ್ಮ ಜಾತಕವನ್ನ ನೋಡುವುದಾದ್ರೆ ಲಗ್ನ ಭಾವದಿಂದ ಎಣಿಕೆಯನ್ನು ಮಾಡಿದಾಗ ಸಪ್ತಮ ಭಾವವು ಕುಂಭ ರಾಶಿಯಾಗುತ್ತೆ. ಈ ಸಪ್ತಮ ಭಾವ ಕುಂಭ ರಾಶಿಯಾದಾಗ ಸಪ್ತಮಾಧಿಪತಿ ಎಲ್ಲಿದ್ದಾನೆ ಅನ್ನೋದನ್ನ ನೋಡೋದಾದ್ರೆ ಸಪ್ತಮಾಧಿಪತಿ ಬಂದು ಅಷ್ಟಮ ಭಾವದಲ್ಲಿ ಅಂದ್ರೆ 6, 8, 12ನೇ ಸ್ಥಾನದಲ್ಲಿ ಬರುವಂತ ಗ್ರಹಗಳು ಅಶುಭ ಫಲಗಳನ್ನ ಕೊಡುತ್ತೆ ಮತ್ತು ಅನೇಕ ಕಷ್ಟದಿಂದ ಕೆಲಸಗಳನ್ನ ನಡೆಯುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಆತ್ಮೀಯ ಬಂಧುಗಳೇ, ಸಪ್ತಮಾಧಿಪತಿ ಪರಮಶತ್ರು ಆದಂತಹ ಕೇತುವಿನ ಜೊತೆ ಅಷ್ಟಮ ಭಾವ ಆಗಿರುವಂತಹ ಮೀನ ರಾಶಿಯಲ್ಲಿರುವುದರಿಂದ ಇಲ್ಲಿ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಯನ್ನ ಸಣ್ಣ ಪುಟ್ಟ ಬರುತ್ತೆ. ಆದ್ರೆ ಕೇಂದ್ರ ಸ್ಥಾನದಲ್ಲಿ ತನ್ನ ಸ್ವಕ್ಷೇತ್ರಾಧಿಪತಿ ಅಂದ್ರೆ ಪಂಚಮ ಭಾವದಲ್ಲಿ ಗುರು ಧನುರ್ ರಾಶಿಯಲ್ಲಿರುವುದರಿಂದ ಇದು ಸ್ವಕ್ಷೇತ್ರ ಆಗಿರುವುದರಿಂದ ಪಂಚಮ ಸ್ಥಾನ ಸಂತಾನ ಸ್ಥಾನ ಮತ್ತು ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತಾರೆ. ಈ ಪಂಚಮಾಧಿಪತಿ ಬಲಿಷ್ಠನಾಗಿರುವುದರಿಂದ ಬಂದಂತಹ ಕಷ್ಟಗಳು ಬಂದಂತ ದುಃಖಗಳು ನೇರವಾಗಿ ಶೀಘ್ರದಲ್ಲಿ ಪರಿಹಾರವಾಗುತ್ತೆ ಅಂತ ಹೇಳಬೇಕಾಗುತ್ತೆ. ಇಲ್ಲಿ ಗುರು ಶುಭನಾದಾಗ ಬಂದಂತ ರೋಗವಾಗಿರಬಹುದು, ಸಂಕಷ್ಟಗಳಾಗಿರಬಹುದು, ಕಷ್ಟಗಳಾಗಿರಬಹುದು, ದುಃಖಗಳಾಗಿರಬಹುದು, ಶೀಘ್ರದಲ್ಲಿ ಪರಿಹಾರವಾಗುತ್ತೆ ಅಂತ ಹೇಳ್ಬಹುದು. ಜಾತಕದ ವಿಶೇಷತೆಯನ್ನ ನೋಡೋದಾದ್ರೆ ಇಲ್ಲಿ ವೃಷಭ ರಾಶಿಯಲ್ಲಿ ಅಂದ್ರೆ ತನ್ನ ರಾಶಾಧಿಪತಿ ಆದಂತ ಕುಜನು ಇಲ್ಲಿ ಶುಕ್ರನೊಂದೇ ಶುಭಗ್ರಹನಾದಂತ ಶುಕ್ರನ ಜೊತೆ ಇರುವುದರಿಂದ ಇಲ್ಲಿ ಪತ್ನಿಯನ್ನ ವಿಚಾರಣೆ ಮಾಡಬಹುದಾಗುತ್ತೆ. ಪತ್ನಿ ಕೂಡ ಅತ್ಯಂತ ಕೋಪಿಷ್ಠೆ ಆಗಿರ್ತಾಳೆ ಮತ್ತು ಸಣ್ಣ ಸಣ್ಣ ಮಾತಿಗೂ ಕೂಡ ಗಲಾಟೆಯನ್ನ ಮಾಡುವಂತಹ ಸ್ವಭಾವದವಳು ಇವರ ಪತ್ನಿಯಾಗಿರ್ತಾಳೆ ಅಂತ ಹೇಳ್ಬಹುದು. ಇಲ್ಲಿ ಉನ್ನತವಾದಂಥ ಸ್ಥಾನದಲ್ಲೇ ಚಂದ್ರನಾಗಿರೋದರಿಂದ ಇವರು ಜಾತಕಾಧಿಪತಿ ಆಗಿರುವುದರಿಂದ ಈ ಶುಭ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಮನೋಬಲ ಅತ್ಯಂತ ಬಲಿಷ್ಠವಾಗಿರುತ್ತೆ. ಎಂಥದ್ದೇ ಸಂದರ್ಭದಲ್ಲಿ ಕೂಡ ಕೆಳಗೆ ಬೀಳುವಂಥದ್ದಲ್ಲ. ಮತ್ತೆ ಮನಸ್ಸನ್ನ ನೊಂದುಕೊಂಡು ಯಾವುದೇ ಆಪತ್ತಿಗಳನ್ನ ಮಾಡಿಕೊಳ್ಳಕ್ ಸಾಧ್ಯವಿಲ್ಲ. ಧೈರ್ಯವಂತರು, ಮನಸ್ಸಿನಿಂದ ಬಲಿಷ್ಠರಾಗಿದ್ದಾರೆ. ಮತ್ತೆ ಇಲ್ಲಿ ಡಿಪ್ರೆಷನ್ ಆಗಲಿ ಮಾನಸಿಕ ರೋಗವಾಗ್ಲಿ ಎಂಥದ್ದೇ ಸಮಸ್ಯೆ ಬಂದರೂ ಕೂಡ ಎದುರುಗಡೆ ನಿಂತು ಹೋರಾಟವನ್ನ ಮಾಡಿ ಗೆಲ್ಲುವಂತಹ ಸ್ವಭಾವ ಈ ಜಾತಕದನ್ನಾಗಿರುತ್ತೆ. ಆತ್ಮೀಯ ಬಂಧುಗಳೇ, ಇಲ್ಲಿ ದುಃಖ ಸ್ಥಾನದಲ್ಲಿ ರವಿ ಇರುವುದರಿಂದ ಲಗ್ನಾಧಿಪತಿ ರವಿ ಆಗಿತ್ತು ಮತ್ತು ದ್ವಾದಶದಲ್ಲಿರುವುದರಿಂದ ಸ್ವಲ್ಪ ಅಶುಭ ಫಲಗಳನ್ನ ನೋಡ್ಬೋದಾಗತ್ತೆ. ಆದ್ರೆ ಈ ಲಗ್ನಕ್ಕೆ ಸಂಬಂಧಪಟ್ಟಂತಹ ಹರಳನ್ನ ಅಂದ್ರೆ ಮಾಣಿಕ್ಯವನ್ನ ಧಾರಣೆ ಮಾಡೋದ್ರಿಂದ ಜೀವನದಲ್ಲಿ ಹಿಡಿದೆಲ್ಲಾ ಕೆಲಸಗಳು ಲಾಭವನ್ನ ಕೊಡುತ್ತೆ. ಯೋಗವನ್ನ ಆ ದ್ವಾದಶ ಭಾವಾಧಿಪತಿ ಬಲಿಷ್ಠನಾಗಿ ಆಗುವಂತ ಸಾಧ್ಯತೆ ಇಲ್ಲಿರುತ್ತೆ. ಮತ್ತೆ ಅನೇಕ ವ್ಯವಹಾರ ವ್ಯಾಪಾರದಲ್ಲಿ ಆಗುವಂತಹ ಕಷ್ಟ ನಷ್ಟಗಳು ದೂರವಾಗಿ ಶುಭ ಫಲಗಳನ್ನ ಕೊಡುತ್ತಾನೆ. ಅದೇ ರೀತಿ ಆತ್ಮೀಯ ಬಂಧುಗಳೇ, ಮೊದಲು ನೋಡೋದಾದ್ರೆ ಇಲ್ಲಿ ರಾಹು ದಶವನ್ನ ನಡೀತಾ ಇತ್ತು. 2002ರಿಂದ 2020ರವರೆಗೆ ಇಲ್ಲಿ ರಾಹು ದಶ ನಡೀತಾ ಇತ್ತು. ರಾಹು ಬಂದಾಗ ದ್ವಿತೀಯ ಭಾವ ಬಾಧಕ ಸ್ಥಾನದಲ್ಲಿರುವುದರಿಂದ ಈ ವ್ಯಕ್ತಿಗೆ ಅನೇಕ ರೀತಿ ಮೋಸ ಮತ್ತು ಮಾಡುವಂತ ಕೆಲಸಗಳನ್ನ ಬಿಟ್ಟು ಹೋಗುವಂತ ಸಾಧ್ಯತೆ ಮತ್ತೆ ಅನೇಕ ರೀತಿಯ ಮಾನಸಿಕ ಒತ್ತಡಗಳನ್ನು ಅನುಭವಿಸುತ್ತಾನೆ. ಆದ್ರೆ ಇಲ್ಲಿ ಬಂದಾಗ ಅನೇಕ ವ್ಯಾಪಾರ ವ್ಯವಹಾರವೆಲ್ಲ
ಕೆಳಗಡೆ ಕುಗ್ಗಿ ಬೀಳುತ್ತೆ, ಮಿತ್ರ ಬಂಧುಗಳೆಲ್ಲ ಶತ್ರುಗಳಾಗುವಂತ ಸಾಧ್ಯತೆ ಇತ್ತು. ಆದ್ರೆ ಇಲ್ಲಿ ಪಂಚಮಾಧಿಪತಿ ಬಲಿಷ್ಠನಾಗಿರುವುದರಿಂದ, ಗುರು ತನ್ನ ಸ್ವಕ್ಷೇತ್ರದಲ್ಲಿರುವುದರಿಂದ ಇಲ್ಲಿ ನಂತರ ಗುರುದಶವನ್ನ ಪ್ರಾರಂಭವಾಗುತ್ತೆ. 2020ರಿಂದ 2030ರವರೆಗೂ ಅತ್ಯಂತ ಶುಭಕಾರಕನಾದಂಥ ಗುರು ಅಲ್ಲೇ ಇರುವುದರಿಂದ ಅನೇಕ ಯೋಗಗಳನ್ನ ಭಂಗ ಮಾಡಿ, ಅನೇಕ ದೋಷಗಳನ್ನ ಪರಿಹಾರ ಮಾಡಿ, ಈಗ ನಾವು ನೋಡುವಂತಹ ತಾತ್ಕಾಲಿಕ ಕುಂಡಲಿ ಅಂದ್ರೆ ಗೋಚಾರ ಕುಂಡಲಿಯನ್ನ ನೋಡೋದಾದ್ರೆ ಇಲ್ಲಿ ಜೂನ್ 1ಕ್ಕೆ ಇಲ್ಲಿ ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬಂದು, ಕರ್ಕಾಟಕ ರಾಶಿಯಿಂದ 9ನೇ ಸ್ಥಾನದಿಂದ ಗುರು ಶನಿಯನ್ನ ನೋಡೋದ್ರಿಂದ, ಇದು ಸಪ್ತಮಾಧಿಪತಿ ಶನಿಯಾಗಿರುವುದರಿಂದ ವಿವಾಹ ಯೋಗ ಶುಭ ಕಾರ್ಯವನ್ನ ಜೂನ್ 6ರಿಂದ 2027ರ ಜೂನ್ ಒಳಗಡೆ ವಿವಾಹ ಯೋಗವನ್ನ ಕೂಡಿ ಬರುತ್ತೆ ಈ ಜಾತಕಕ್ಕೆ. ಇಲ್ಲಿ ಇನ್ನೊಂದು ವಿಶೇಷವಾಗಿ ಈ ವ್ಯಕ್ತಿಯ ಜಾತಕದಲ್ಲಿ ದೋಷವನ್ನ ನೋಡೋದಾದ್ರೆ, ಇಲ್ಲಿ ಕುಜನು 4ನೇ ದೃಷ್ಟಿಯಿಂದ ರಾಹುವನ್ನ ನೋಡ್ತಾ ಇರೋದ್ರಿಂದ ಇದು ಸರ್ಪ ದೋಷವಾಗುತ್ತೆ. ಪ್ರತಿ ವರ್ಷ ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ, ರುದ್ರಾಭಿಷೇಕವನ್ನ ಮಾಡುವುದರಿಂದ, ಹಸುಗಳಿಗೆ ಬೆಲ್ಲ ಮತ್ತು ಕಡಲೆಕಾಳನ್ನ ಕೊಡುವುದರಿಂದ ಅನೇಕ ದೋಷಗಳನ್ನ ಪರಿಹಾರವಾಗಿ, ಮಾಣಿಕ್ಯವನ್ನ ಧಾರಣೆ ಮಾಡೋದ್ರಿಂದ ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗಿ, ತಂದೆಯ ಅನಾರೋಗ್ಯಗಳನ್ನ ಪರಿಹಾರವಾಗಿ ಸಂಪತ್ತನ್ನ ಹರಿದುಕೊಂಡು ಬರುವಂತ ಸಾಧ್ಯತೆ ಈ ಜಾತಕಕ್ಕಿದೆ. ಇದೇ ರೀತಿ ನಿಮ್ಮ ಜಾತಕವನ್ನ ನೋಡುವುದಾದ್ರೆ ಪ್ರತಿ ರವಿವಾರ ಉಚಿತವಾಗಿ ನಿಮ್ಮ ಪ್ರಶ್ನೆಗಳಿಗೆ ಸರಳ ರೀತಿಯಲ್ಲಿ ಪರಿಹಾರವನ್ನ ಮಾಡಿಕೊಡ್ತಾ ಇದೆ. ಯೂಟ್ಯೂಬ್ ಮುಖಾಂತರ, ಲೈವ್ ಮುಖಾಂತರ ಪ್ರತಿ ಸಂಡೇ, ಪ್ರತಿ ರವಿವಾರ ಉಚಿತವಾಗಿ ನಿಮ್ಮ ಪ್ರಶ್ನೆಗೆ ನೇರ ಉತ್ತರವನ್ನ ನೀಡುತ್ತೆ ಶ್ರೀಗಿರಿ ವೈದಿಕ ಜ್ಯೋತಿಷ. ಎಲ್ಲರೂ ಯೂಟ್ಯೂಬ್ ಮುಖಾಂತರ ನಿಮ್ಮ ಪ್ರಶ್ನೆಗಳನ್ನು ಹಂಚಿಕೊಂಡ್ರೆ ಯೂಟ್ಯೂಬ್ ಮುಖಾಂತರ ಲೈವ್ ಆಗಿ ನಿಮಗೆ ಪ್ರಶ್ನೆಗೆ ಉತ್ತರವನ್ನ ನೀಡಲಾಗುತ್ತೆ. ಅಲ್ಲಿವರೆಗೂ ಶರಣಾರ್ಥಿ.